ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಇನ್ಫೋ ವಿತ್ ವಿಶ್ವ ಯೂಟ್ಯೂಬ್ ಚಾನಲ್. ಎಲ್ಲ KCET ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಬಂದಿದೆ. ಅದೇನಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, KEA ಕಡೆಯಿಂದ ಬಂದಿರತಕ್ಕಂಥ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ನಾವು KCET ಅಪ್ಲಿಕೇಶನ್ ಹಾಕುವಂಥ ಸಮಯದಲ್ಲಿ ನಾವು ಬಹಳಷ್ಟು ಮಿಸ್ಟೇಕ್ಸ್ಗಳನ್ನು ಮಾಡಿದ್ದೀವಿ. ಸೊ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ KEAನವರು ಯಾವಾಗ ಅವಕಾಶ ಕೊಡ್ತಾರೆ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಸೊ ಅದಕ್ಕೆ ಈಗ KEAನವರು ಅವಕಾಶವನ್ನು ತಿದ್ದುಪಡಿ ಮಾಡಲಿಕ್ಕೆ ನೀಡಿದ್ದಾರೆ. ಸೊ ಅಂದರೆ ನೀವೇನಾದರೂ KCET ಅಪ್ಲಿಕೇಶನ್ ಹಾಕಬೇಕಾದ್ರೆ ಮಿಸ್ಟೇಕ್ಸ್ ಮಾಡಿದರೆ, ಅಂದರೆ ಯಾವುದಾದ್ರೂ ಪರ್ಟಿಕ್ಯುಲರ್ ಕೋಟಾನ ನೀವು ಕ್ಲೈಮ್ ಮಾಡದೇ ಇದ್ದರೆ, ನೀವು ಎಲಿಜಿಬಲ್ ಇದ್ದು ಕೂಡ ನೀವು ಆ ಪರ್ಟಿಕ್ಯುಲರ್ ಕೋಟಾನ ಕ್ಲೈಮ್ ಮಾಡದೇ ಇದ್ದರೆ, ನೀವು ಅದನ್ನು ಹೊಸದಾಗಿ ಕ್ಲೈಮ್ ಮಾಡೋಕ್ಕೆ, ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ನಿಮಗೆ ಒಂದು ಅವಕಾಶವನ್ನು ನೀಡಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವು SNQ ಕೋಟಾವನ್ನು ಕ್ಲೈಮ್ ಮಾಡಿಲ್ಲ ಅಪ್ಪ ಅಂತಂತಂದರೆ, ನೀವು ಈಗ ಅದನ್ನು ತಿದ್ದುಪಡಿ ಮಾಡಿ SNQ ಕೋಟಾನ ಕ್ಲೈಮ್ ಮಾಡಿ ನಿಮ್ಮ ಇನ್ಕಮ್ ಡೀಟೇಲ್ಸನ್ನು ಅಲ್ಲಿ ಎಂಟರ್ ಮಾಡಿ ಮತ್ತು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಇರ್ತಕ್ಕಂಥ RD ನಂಬರನ್ನು ನೀವು ಎಂಟರ್ ಮಾಡಿ ಆ SNQ ಕೋಟಾವನ್ನು ನೀವು ಮತ್ತೆ ಕ್ಲೈಮ್ ಮಾಡ್ಬೋದು. ಅಥವಾ ಈಗ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ HK ಸರ್ಟಿಫಿಕೇಟ್ ಇರುತ್ತೆ 371J ಅಂತ. ನೀವು ಹೈದರಾಬಾದ್ ಕರ್ನಾಟಕಕ್ಕೂ ಒಂದು ಅವ್ರದ್ದೇ ಸಪ್ರೇಟಾಗಿ ನಿಮಗೆ ಒಂದು ಕೋಟಾ ಇರುತ್ತೆ. ಅದನ್ನು ಸಹ ನೀವು ಕ್ಲೈಮ್ ಮಾಡಿಲ್ಲ ಅಂತಂದರೆ ನೀವೀಗ ಅದನ್ನು ಹೋಗಿ ಕ್ಲೈಮ್ ಮಾಡ್ಕೋಬೋದು. ಸೊ 371J ಸರ್ಟಿಫಿಕೇಟ್ ಮೇಲೆ ಸಹ ಒಂದು RD ನಂಬರ್ ಇರುತ್ತೆ. ಆ RD ನಂಬರನ್ನು ನೀವು ಎಂಟ್ರಿ ಮಾಡಿ ನೀವು ಈ ಕೋಟಾನ ಕ್ಲೈಮ್ ಮಾಡ್ಕೋಬೋದು. ಸೊ ಈ ರೀತಿ ಯಾವುದೇ ರೀತಿಯಾಗಿರ್ತಕ್ಕಂಥ ನೀವು ಮಿಸ್ಟೇಕ್ಸನ್ನು ಮಾಡಿದರೆ, ಸೊ ದಯವಿಟ್ಟು ಹೋಗಿ ಅದನ್ನು ತಿದ್ದುಪಡಿ ಮಾಡ್ಕೊಳ್ಬೋದು ಅಂತ KEAನವರು ಹೇಳಿದ್ದಾರೆ. ಸೊ ಈ ತಿದ್ದುಪಡಿ ಮಾಡಲಿಕ್ಕೆ ಡೇಟ್ಸನ್ನು ಸಹ KEAನವರು ನೀಡಿದ್ದಾರೆ. ಅದು ಯಾವುದಪ್ಪ ಅಂತಂದರೆ, ಇದು ಸ್ಟಾರ್ಟ್ ಆಗೋದು ಯಾವಾಗಿಂದ ಅಂತಂದರೆ ಮೇ 9, 2024 ಬೆಳಗ್ಗೆ 11 ಗಂಟೆಯಿಂದ ಈ ತಿದ್ದುಪಡಿಯನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ಲಾಸ್ಟ್ ಡೇಟ್ ಬಂದುಬಿಟ್ಟು ಮೇ 15, 2024. ಸೊ ಮೇ 15, 2024 ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಯಾರ್ಯಾರು ನೀವು ಏನಾದರೂ ಮಿಸ್ಟೇಕ್ಸನ್ನು ಮಾಡಿದರೆ, ಸೊ ದಯವಿಟ್ಟು ಹೋಗಿ ಆ ಲಾಸ್ಟ್ ಡೇಟ್ ಮುಗಿಯೋದ್ರೊಳಗೆ ನಿಮ್ಮ ಮಿಸ್ಟೇಕ್ಸ್ಗಳನ್ನು ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮಗೇನಾದರೂ ಇದೇ ಸಂಬಂಧಪಟ್ಟಂಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.